ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ನಿಮ್ಮೆಲ್ಲರಿಗೂ ಈ ಮುತ್ತಣ್ಣನ ಸ್ವಾಗತ. ಇವತ್ತಿನ ಕತೆ ವಿಶೇಷವಾದ ಕತೆ. ಬೆಂಗಳೂರಿಂದ ನೇಪಾಳದಿಂದ ಪ್ರಧಾನಮಂತ್ರಿಯಿಂದ ನಮ್ಮ ಅಪ್ಪುವಿನ ಅಭಿಮಾನಿ. ಸ್ವಾಗತ ಸುಸ್ವಾಗತ. ರಾಯರಿದ್ದಾರೆ. ನಿಮ್ಮೆಲ್ಲರಿಗೂ ಈ ಕ್ವಾಟ್ಲೆ ಮುತ್ತಣ್ಣನ ಆಧಾರದ ಸುಸ್ವಾಗತ. ಕಾಯೋ ಗುರುರಾಯ. ಸ್ನೇಹಿತರೆ, ಇವತ್ತಿನ ವಿಷಯ ಬಾಲನ್ ಶಾ. ಮೊನ್ನೆ ವಿಡಿಯೋ ಮಾಡಿದ್ದೆ, ನಮ್ಮ ಅಪ್ಪು ಅಭಿಮಾನಿ ಪ್ರಧಾನಮಂತ್ರಿ ಆದರು ಅಂತ. ನೋಡ್ರಿ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದಾಗೆ ಅವ್ರು ಮಾಡೋ ಕೆಲಸಗಳು ಮಾತಾಡ್ತಾ ಇದ್ದಾವೆ. ಯಾವಾಗಲೂ ನಾವು ಮಾಡೋ ಕೆಲಸ ಮಾತಾಡ್ಬೇಕಂತೆ, ನಮ್ಮ ಬಾಯಿ ಮಾತಾಡಬಾರ್ದು. ನಮ್ಮ ಶತ್ರುಗಳು ನಮ್ಮ ಎದುರುಗಡೆ ನಿಂತು ಮಾತಾಡಬೇಕು, ಇವನು ಇಂಥ ಒಳ್ಳೆ ಕೆಲಸ ಮಾಡಿದ್ದಾನೆ, ನಮ್ಮ ಹೆಸರು ತಗೋಬೇಕು ಶತ್ರುಗಳು. ಆ ಥರ ನಮ್ಮ ಕೆಲಸಗಳು ಆಗಬೇಕು. ಬಾಲನ್ ಶಾ ಅವರು ಅದೇ ರೀತಿ ಕೆಲಸ ಮಾಡಿದ್ದಾರೆ ಸ್ನೇಹಿತರೆ. ಅವರು ಸರ್ಕಾರ ರಚನೆ ಮಾಡಿದ್ದಾರೆ, ಅವರ ಮಂತ್ರಿಮಂಡಲ ರಚನೆ ಮಾಡಿದ್ದಾರೆ. ಲೇಬರ್ ಮಿನಿಸ್ಟ್ರು ಯಾರೋ ಅನಿಸುತ್ತೆ, ಅವರಿಗೆ ಒಂದು ಅಧಿಕಾರ ಹಂಚಿ ಎಲ್ಲರಿಗೂ ಆ ಖಾತೆ ಎಲ್ಲ ಕೊಟ್ಟಿದ್ದಾರೆ. ಆದ್ರೆ ವಿಶೇಷ ಏನಂದರೆ, ಅವರು ಲೇಬರ್ ಮಿನಿಸ್ಟರ್ ಯಾರಿಗೂ ಕೊಟ್ಟಿದ್ರಲ್ಲ, ಅವ್ರ ಖಾತೆಯಲ್ಲಿ ಬರೋ ಒಂದು ಪ್ರಮುಖ ಕಾರ್ಯಕ್ಕೆ ಅವರ ಹೆಂಡತಿಯನ್ನು ನೆನೆಸಿದ್ದಾರೆ. ನೋಡ್ರಿ, ನಮ್ಮ ಪ್ರಧಾನಮಂತ್ರಿ ಅವರು ಬಾಲನ್ ಶಾ ಅವರು ಅವ್ರನ್ನೇ ಆಚೆ ಬಿಸಾಕಿದ್ದಾರೆ. ಇದು ಕಂಡ್ರೆ ದಕ್ಷ ಕಾರ್ಯ, ಇದು ದಕ್ಷ ಧೈರ್ಯವಂತ ರಾಜಕಾರಣಿ ಮಾಡುವಂಥ ಕೆಲಸ ಬಾಲನ್ ಶಾ ಅವರು ಮಾಡಿದ್ದಾರೆ. ಅಭಿಮಾನಿಗಳು ಯಾಕೆ ಈ ಅಭಿಮಾನ ತಿಳಿಸ್ತೀವಿ ಅಂದರೆ, ಅವ್ರಿಗೂ ನಮಗೂ ಕರ್ನಾಟಕಕ್ಕೂ ಲಿಂಕ್ ಇದೆ. ಮುಂದೆ ಹೋಗ್ತಾ ನಿಮಗೆ ಕಥೆಯಲ್ಲಿ ವಿವರವಾಗಿ ಹೇಳ್ತೀನಿ ಸ್ನೇಹಿತರೆ. ಅವ್ರು ಮಾಡಿರೋ ಒಳ್ಳೆ ಕೆಲಸ ನೋಡಿ. ಶುರುವಾಗಲೇ 1ನೇಯಿಂದ 5ನೇ ತರಗತಿಗೆ ಯಾವುದೇ ಎಕ್ಸಾಮ್ಗಳು ಇಲ್ಲ. ಸಣ್ಣ ಮಕ್ಕಳಿಗೆ ಟೆನ್ಷನ್ ಕೊಡಬಾರ್ದು, ಅವ್ರ ಬುದ್ಧಿ ಹಾಳು ಮಾಡಬಾರ್ದು, ಅವರ ಮೈಂಡ್ ಮೇಲೆ ಪ್ರೆಷರ್ ಮಾಡಬಾರ್ದು ಅನ್ನೋ ಕಾರಣದಿಂದ 1ನೇ LKGಯಿಂದ 5ನೇ ಕ್ಲಾಸ್ವರೆಗೂ ಯಾವುದೇ ಎಕ್ಸಾಮ್ಗಳು ಇಲ್ಲ. ಒಂದಾಯ್ತಾ? ಮತ್ತೆ ಯಾವುದೇ ಪ್ರೈವೇಟ್ ಸ್ಕೂಲ್ಗಳು ನಮ್ಮ ಕರ್ನಾಟಕದಲ್ಲಿ ಗೌರ್ಮೆಂಟ್ ಮಿನಿಸ್ಟ್ರುಗಳು ಸ್ಕೂಲ್ ಎಷ್ಟು ಕುಣಿದಾಡ್ತಾ ಇದ್ದಾವೆ, ಎಷ್ಟು ಪ್ರೈವೇಟ್ ಸ್ಕೂಲ್ಗಳಿದ್ದಾವೆ. ಆ ಥರ ಯಾವ ಸ್ಕೂಲ್ಗಳು ಇದ್ದರೆ ಸರ್ಕಾರ ನಿಗದಿ ಮಾಡಿದಂಥ ಶುಲ್ಕವನ್ನೇ ಅವರು ಪರಿಗಣಿಸಬೇಕು. ಹೆಚ್ಚಿನ ಶುಲ್ಕ ಮಾಡಿದ್ದಲ್ಲಿ ಶಾಲಾ ಲೈಸೆನ್ಸ್ ರದ್ದುಗೊಳಿಸಲಾಗುವುದು. ವಾಹ್, ಭಲೇ ಬಾಲನ್ ಶಾ. ಮತ್ತೆ ಸ್ನೇಹಿತರೆ, ಯಾವುದೇ ಭಾಷೆಗೆ ಎಷ್ಟು ಒತ್ತು ಕೊಡ್ತಾರೆ ಅನ್ನೋದಕ್ಕೆ ನಾವು ಇಲ್ಲಿ ತಿಳ್ಕೋಬೇಕಾಗತ್ತೆ. ಬಾಲನ್ ಶಾ ಅವರು ಭಾಷೆಗೆ ಅವರ ಕಾಲೇಜಲ್ಲಿ ಈ ಬೋರ್ಡ್ ಮತ್ತೊಂದು ಈಗೆಲ್ಲ ನಮ್ಮ ಕಡೆ ಸಾಯ್ತಾ ಇರ್ತಲ್ಲ, ಹೋರಾಟ ಮಾಡ್ತಾರೆ. ಆ ಥರ ಏನಾದರೂ ಬೇರೆ ಭಾಷೆಯಲ್ಲಿದ್ದರೆ ಅದನ್ನು ಕೀಳಬೇಕು. ನೇಪಾಳಿ ಭಾಷೆಯಲ್ಲೇ ಸ್ವಚ್ಛವಾಗಿ ಬೋರ್ಡ್ ಹಾಕಬೇಕು, ಮತ್ತು ನೇಪಾಳ ಭಾಷೆಯೇ ಹೆಚ್ಚು ಬಳಸಬೇಕು ಅನ್ನೋದನ್ನ ಬಾಲನ್ ಶಾ ಅವರು ಆದೇಶ ಮಾಡಿದ್ದಾರೆ. ಒಂದು ಉತ್ತಮವಾದ ರಾಜಕೀಯ ಶುರು ಅಲ್ವೇನ್ರಿ ಇದು? ಹಿಂದಕ್ಕಿಂತ ಏನು ಬೇಕ್ರಿ ನಮ್ಮ ದೇಶದಲ್ಲಿ? ಕಿತ್ತಾಟ, ಹೊಡೆದಾಟ, ಎಜುಕೇಷನ್ ಸಿಸ್ಟಮ್ ಅನ್ನೋದೇ ಮರ್ತು ಬಿಟ್ಟಿದ್ದಾರೆ. ಯಾವ ಮಂತ್ರಿಗಳು, ಯಾವ ಶಾಸಕರು, ಎಷ್ಟೆಷ್ಟು ಸ್ಕೂಲು ಅವ್ರದ್ದೇ ಆಟ, ಅವ್ರದ್ದೇ ದರ್ಬಾಟ. ನಮ್ಮ ಸ್ಕೂಲ್ಗಳು, ಗೌರ್ಮೆಂಟ್ ಸ್ಕೂಲು ಕಣ್ಮರೆ ಆಗ್ತಾ ಇದ್ದಾವೆ ಇವರ ಈ ದಾಳಿಯಲ್ಲಿ. ಎಂಥ ಉತ್ತಮವಾದ ಕಾರ್ಯ ರೀ. ತಿಳಿ ಹೇಳಬೇಕು, ಇಂಥದನ್ನ ಹೇಳಬೇಕು. ನಮ್ಮ ರಾಜಕಾರಣಿಗಳಿಗೂ ಇದು ತಿಳಿಯಬೇಕು. ಮತ್ತೆ ಯಾವುದೇ ಫ್ಯಾಮಿಲಿ ರಾಜಕೀಯಕ್ಕೆ ಅವಕಾಶ ಕೊಡಲ್ಲ. ಯಾವುದೇ ಮಿನಿಸ್ಟ್ರು, ಯಾವುದೇ ಶಾಸಕರು, ಯಾವುದೇ MP ಗಳಿರಲಿ, ನಮ್ಮ ಸರ್ಕಾರದಲ್ಲಿ ಅವರ ಕುಟುಂಬದವರನ್ನು ತರುವಂತಿಲ್ಲ. ಧೈರ್ಯವಾದ ಕೆಲಸ ಮಾಡಿದ್ದಾರೆ. ಭಲೇ ಬಾಲನ್ ಶಾ ಅಂತಲೇ ಹೇಳ್ಬೋದು. ಯಾಕೆಂದರೆ ನಮ್ಮ ಇದರಲ್ಲಿ ಕಿತ್ತಾಡ್ಕೊಂಡು ಸಾಯ್ತಾರೆ. IPL ಟಿಕೆಟಿಗೆ ರಿಕ್ವೆಸ್ಟ್ ಮಾಡ್ತಾರೆ. ಇದು ಕಂಡ್ರಿ ನಮ್ಮ ಕರ್ಮ. ಅವ್ರು PAಗಳು ನಿಲ್ಲಿಸ್ತಾರೆ. ಕರ್ನಾಟಕ ಕ್ರಿಕೆಟ್ ಸ್ಟೇಡಿಯಂ ಇದರಲ್ಲಿ CMಗಳನ್ನೂ ಭೇಟಿ ಮಾಡಿಸ್ತಾರೆ, ಉಪಮುಖ್ಯಮಂತ್ರಿ ಕೈಲಿ ಹೇಳಿಸ್ತಾರೆ. ಏನು ಕರ್ಮ ಬಂದ್ರಿ ಬಾಲನ್ ಶಾ ಅವ್ರು. ನೋಡ್ರಿ, ಕಲೀರ್ರಿ. ಶಿಕ್ಷಣಕ್ಕೆ ಎಷ್ಟು ಒತ್ತಮ ಕೊಟ್ಟಿದ್ದಾರೆ, ಮತ್ತೆ ಬಡವರು ಮನೆಗಳಿಗೆ ಒತ್ತು ಕೊಡ್ತಾ ಇದ್ದಾರಂತೆ. ಇದು ಉತ್ತಮವಾದ ಕೆಲಸ. ಅವ್ರ ಕಾರ್ಯಕ್ಕೆ ಒಳ್ಳೇದಾಗಲಿ. ನೇಪಾಳ ಜನ ಪುಣ್ಯವಂತರು.
ನೇಪಾಳಕ್ಕೆ ಒಳ್ಳೇದಾಗಲಿ. ಯಾಕೆ ನಮ್ಮ ಹಿಂದೂಗಳು ನಮ್ಮ ಜನಗಳು ಅಲ್ಲಿದ್ದಾರೆ. ಒಂದಾನೊಂದು ಕಾಲದಲ್ಲಿ ನಮ್ಮ ದೇಶಕ್ಕೆ ಆಪ್ತವಾಗಿದ್ದ ದೇಶ, ಅಟ್ಯಾಚ್ ಆಗಿದ್ದ ದೇಶ. ಹಾಗಾಗಿ ಯಾರು ಒಳ್ಳೆ ಕೆಲಸ ಮಾಡಿದ್ರು ಹೇಳಬೇಕು ಸ್ನೇಹಿತರೆ. ಬಾಲಕೃಷ್ಣ ಅವರು ಹೀಗೆ ಅಭಿವೃದ್ಧಿ ಮಾಡಲಿ, ಭ್ರಷ್ಟಾಚಾರ ತಡೀಲಿ, ನೇಪಾಳ ಸುಖಕರವಾಗಿರಲಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ, ದಾಯರಿದ್ದಾರೆ. ದಯವಿಟ್ಟು ಕೈ ಮುಗಿದು ಕೇಳ್ತೀನಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನಾದರೂ ತಪ್ಪಿದ್ರು ಹೇಳಿ ತಿದ್ಕೊಳ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಕಿರಳಮ್ಮ, ಜಯ ಜಂಪರ.